ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರುಚಿಯಾದ ರಸಂ ರೆಸಿಪಿ ಮಾಡೋಣ. ಬೇಕಾಗಿರುವುದು ಟೊಮೊಟೊ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಖಾರ ರುಬ್ಬಲು ಮತ್ತು ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ, ಅರ್ಧ ಟೊಮೊಟೊ, ಕರಿಬೇವಿನ ಸೊಪ್ಪು, 1 ಅಥವಾ 2 ಒಣಮೆಣಸಿನಕಾಯಿ, ಸ್ವಲ್ಪ ಬೆಲ್ಲ, ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೆಣಸು, ಜೀರಿಗೆ ಹಾಕಿ ಫ್ರೈ ಮಾಡೋಣ. ಆಯಿಲ್ ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಆಯಿಲ್ ಹಾಕಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಹೆಸರು, 3 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ಸ್ವಲ್ಪ ಸ್ಮಾಲ್ ಕ್ವಾಲಿಟಿ, 4 ಮೆಂಬರ್ಸಿಗೆ ಅಷ್ಟೇ ಮಾಡ್ತಿರೋದು. ಎಷ್ಟು ಬೇಕಂದ್ರೆ ಜಾಸ್ತಿ ಮಾಡಿ. ಅರ್ಧ ಟೊಮೊಟೊ, ಚೆನ್ನಾಗಿ ಫ್ರೈ ಮಾಡಿ ಅದರ ಸ್ಮೆಲ್ಲಲ್ಲಿ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋಣ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ರಸಂ ಒಗ್ಗರಣೆಗೆ ಇದು ಒಂದು ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ತುಂಬ ಖಾರ ಇದೆ, 2 ಹಸಿಮೆಣಸಿನಕಾಯಿ, 4 ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋದು ಒಗ್ಗರಣೆ ಮಾಡಿ. ಅದಕ್ಕೆ ಸ್ವಲ್ಪ ಅರ್ಧ ಟೊಮೊಟೊ. ಈ ರಸಮ್ಗೆ 1 ಟೊಮೊಟೊ ಸಾಕು. 1 ಖಾರ ರುಬ್ಬಕ್ಕೆ, ಅರ್ಧ ಖಾರ ರುಬ್ಬಲು, ಅರ್ಧ ಒಗ್ಗರಣೆಗೆ. ಈಗ ರುಬ್ಬಿರುವ ಖಾರವನ್ನು ಹಾಕೋಣ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಹುಣಸೆ ರಸ ಸೇರಿಸೋಣ. ಒಂದು ಸ್ಪೂನ್ ಉಪ್ಪು ಹಾಕೋಣ. ಒಂದು 2 ಹತ್ರ ಬೆಲ್ಲ, ಸ್ವಲ್ಪ ಅರಿಶಿನ ಪುಡಿ, ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ. ನೋಡಿ, ಬಿಸಿ ಬಿಸಿಯಾದ ರಸಂ ರೆಡಿ. ಅನ್ನದ ಜೊತೆ ತಿನ್ನಲು ಧನ್ಯವಾದಗಳು.